ಸ್ಟಾಕ್ ಇದ್ದಾಗ ಎಲ್ಲರೂ ಕೂಡ ನಿಮಗೆ ಬೇಕಾಗಿರುವಂಥ ಮಾಂಗಲ್ಯ ಚೈನ್ ನೋಡ್ರಿ. ಗೋಲ್ಡ್ ರೇಟ್ ಅಂತೂ ಗಗನಕ್ಕೆ ಏರಕತ್ತೈತಿ. ಯಾರೇ ಬೇಕಾ ಸೆಟ್ ಬೇಕಾ ತಗೋರಿ, ಆಫರಲ್ಲಿ ಕೊಡ್ತೀನಿ. ಲಾಂಗ್ ಮತ್ತು ಶಾರ್ಟ್ ಯಾವ್ದು ಬೇಕಾದರೂ ಕೂಡ ಬೇಗ ತಗೋರಿ. ಫುಲ್ ಟ್ರೆಂಡಿಂಗ್ ಅಲ್ಲಿರುವಂತ ಸೀರೆ ನೋಡ್ರಿ ಫ್ರೆಂಡ್ಸ್, ಇಲ್ಕಲ್ ಸೀರೆ ಮಸ್ತ್ ಆಗಿರುವಂತ ಜಬರ್ದಸ್ತ್ ಆಗಿರುವಂತ ಕಲರ್ ಕಾಂಬಿನೇಷನ್ ಒಳಗ ತೋರಿಸ್ತಾ ಇದ್ದೀನಿ. ಈ ತರ ಸೆರಗ್ ಬರ್ತೈತಿ ನಿಮ್ಗ, ಹಂಗೆ ನಿಮ್ಗ ಈ ತರ ಬ್ಲೌಸ್ ಪೀಸ್ ಬರ್ತೈತಿ. ಯಾರಿಗ್ ಬೇಕಾ ಸ್ಕ್ರೀನ್ ಶಾಟ್ ತೆಗಿರಿ, ಬುಕಿಂಗ್ ಮಾಡಿ. ಥ್ಯಾಂಕ್ ಯು. ಈ ಸೀರೆನು ನೋಡ್ರಿ ಫ್ರೆಂಡ್ಸ, ಉಟ್ಕೊಂಡಾಗಂತೂ ಮಸ್ತ್ ಕಾಣಂತ ಬ್ರೈಡಲ್ ಸ್ಯಾರಿ ನೋಡ್ರಿ. ಇದು ವೇರ್ ಮಾಡ್ದಾಗಂತೂ ಅಷ್ಟು ಲುಕ್ ಕಾಣಿಸ್ತದ. ಸೇಮ್ ಟು ಸೇಮ್ ನಿಂಗೆ ಪ್ಯೂರಲ್ಲಿ ಯಾವ ಥರ ಇರ್ತದೋ ಅದರದೇ ಆದಂಥ ಫಸ್ಟ್ ಕಾಪಿ ಆಗಿರ್ತದ. ಬುಕ್ಕಿಂಗ್ ಮಾಡ್ಕೊರಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಲಗೋಟಿದ್ದೀನಿ ರೀ. ಸೋಮವಾರದಿಂದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಬರ್ರಿ ಇವತ್ತಿನ ದಿನ ಏನೆಲ್ಲ ಇರ್ತದಂತೇಳಿ ನೋಡೋಣ. ಸೋಮವಾರ ಮೊನ್ನೆ ಹೂದೇವ್ರಿ ತಂದು ಫ್ರಿಜ್ನಾಗ ಇಟ್ಟಿದ್ದೆ. ಚಲೋ ಹೊತ್ನಾಗ ಪೂಜೆ ಮಾಡೀನಿ. ಒಂಥರ ಖುಷಿ ಅನ್ಸಕತ್ತದ. ಹಂಗನೆ ನಿನ್ನೆ ನೈಟ್ ಮಿಕ್ಸಿ ಮಾಡಿದ್ನೆಲ್ಲ ಹಿಟ್ಟು. ಈಗ ಬೇಸಿಗೆ ನೋಡ್ರಿ, ಹಾಗಾಗಿ ಹಿಟ್ಟಂತೂ ಮಸ್ತ್ ಉಬ್ಬೈತಿ. ಈಗ ನೋಡ್ತಾ ಇರ್ಬೋದು ನೀವು, ಇಷ್ಟೊಂದು ಹಿಟ್ಟು ಉಬ್ಬೈತಿ ನೋಡ್ರಿ. ಹಾಗೆ ಈಗ ಚಟ್ನಿ ಮಾಡೋಕೆ ಹೋಗಿಲ್ರಿ. ಚಟ್ನಿಗೆ ತೆಂಗಿನಕಾಯಿ ಅದು ಏನಿದ್ದಿಲ್ಲ ಸಜ್ಜ, ಹಾಗಾಗಿ ಬರೀ ಸಾಂಬಾರು ಮಾಡೀನಿ. ಹುಡುಗರು 7:15 ಹೋಗ್ಬೇಕಾಗಿತ್ತು ರೀ. ಇವತ್ತು 7 ಗಂಟೆ 5 ನಿಮಿಷಕ್ಕೆ ರಿಕ್ಷಾದವ್ರು ಬಂದಿದ್ರು. ಹುಡುಗರು ರೆಡಿ ಆಗಿದ್ದಿಲ್ಲ, ಹಾಗಾಗಿ ಹುಡುಗರು ಕಳ್ಸೋಕ್ಕಾಗಲಿಲ್ಲ. 7:15 ಹೋಗಿ 9ಕ್ಕೆ ಬರ್ತಿದ್ದರು ರೀ. 10ನೇ ತಾರೀಕು ಪೇಪರ್ ನಡೆದವಲ್ಲ, ಅದಕ್ಕಂತೇಳಿ. ಸೊ ನನಗೂ ಸ್ವಲ್ಪ ಬೇರೆ ಕಡೆ ಹೋಗೋದು ಕೆಲಸ ಅದ, ಅದಕ್ಕಂತೇಳಿ ನಾನು ರೆಡಿ ಆಗ್ಬೇಕೀಗ. ಓಕೆ ಫ್ರೆಂಡ್ಸ, ಲೇಟ್ ಆಗುತ್ತೆ ರೀ. ನಾಷ್ಟನೂ ಮಾಡಿ ಹೋಗ್ಬೇಕಂತ ಅಂದ್ಕೊಂಡೆ. ಪಾಪ ಅಲ್ಲಿ ಮಮ್ಮಿನೂ ಕೂಡ ಬರ್ತಾರೆ. ನಾನು ಈಗ ಬಿಜಾಪುರಕ್ಕೆ ಹೊಂಟೀನಿ. ಸೊ ಕೈಯಾಗಿದು ಫುಲ್ ಒಜ್ಜೆದವ್ರಿ ಸೀರೆಗಳು. ಕೈಯಾಗ ಭಾಳ ಒಜ್ಜೆ ಹಾಕೋ ನೋಡ್ರಿ. 4 ಸೀರೆ ಆರ್ಡ್ರ್ ಅದಾವ್ರಿ. 2 ಬಿಜಾಪುರಕ್ಕೆ ಕೊಡೋದು ಮಮ್ಮಿ ಕೈಯಾಗ. ತಾಳಿಕೊಟ್ಟಿಗೆ ಹೋಗ್ತಾವೆ. ಇನ್ನೆರಡು ಇಲ್ಲಿ ಜಳಕಿ ಹತ್ರ ಒಬ್ಬರು ಸಿಸ್ಟರ್ ಅವರು ಬರ್ತೀನಿ ಅಂತ ಹೇಳ್ಯಾರಿ. ಪೋಸ್ಟಿಗೆ ಹಾಕಿದ್ರೆ ಲೇಟ್ ಆಗುತ್ತೆ ರೀ ಅಕ್ಕ, ಹೆಂಗೂ ನೀವು ಆ ಕಡೆ ಅಷ್ಟೇ ಓದ್ತೀರಿ, ತೊಗೊಂಡು ಹೋಗ್ತೀನಂತ ಹೇಳ್ಯಾರ. 4 ಸೀರೆ ಅಲ್ಲೇ ಕೊಡಬೇಕು. ಸೊ ಒಟ್ಟು ಒಂಚೂರು ಬೇರೆ ನಂದು ಇನ್ನೊಂದು ಕೆಲಸ ಇತ್ತು, ಅದಿಷ್ಟು ಮಾಡಿಕೊಂಡು ಬರ್ತೀನಿ ನೋಡ್ರಿ ಫ್ರೆಂಡ್ಸ. ನಾಷ್ಟ ಮಾಡೋಕೆ ಹೋಗಲಿಲ್ಲ ರೀ, ಲೇಟ್ ಆಗುತ್ತೆ ಅಂತೇಳಿ. ಯಾಕಂದ್ರೆ ಬಿಸಿಲು ಭಾಳ ಆಗುತ್ತೆ. ಮಮ್ಮಿ ಅಲ್ಲಿಂದ ಬಿಟ್ಟಾರಂತ್ರಿ. ಈಗ ನಾನು ಈಗ ಇಲ್ಲಿಂದ ಬಿಡ್ತೀನಿ. 2 ಮಂದಿಗೆ ನಡುವೆ ಐತ್ರಿ ಬಿಜಾಪುರ. ನಾಲ್ತಡಕ್ಕೂ ಸೊಲ್ಲಾಪುರಕ್ಕೂ ನಡುವೆ ಸೇಮ್ ಅಷ್ಟೇ ತಾಸು, ಅಷ್ಟೇ ದಾರಿ ಆಗುತ್ತೆ. 2 ಮಂದಿ ಒಂದೇ ಟೈಮಿಗೆ ಹೋಗ್ತೀವಿ. ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ರೀ ಡೈರೆಕ್ಟ್. ನಾನು ನೋಡ್ಬೇಕು ಬಸ್ ಹಳೆ ಬಸ್ ಸ್ಟ್ಯಾಂಡಿಗೆ ಸಿಗುತ್ತಾ ಹೊಸ ಬಸ್ ಸ್ಟ್ಯಾಂಡಿಗೆ ಸಿಗುತ್ತಾ ಅಂತೇಳಿ. ಜೀವನದಾಗ ಭಾಳ ತಿರುವುಗಳು ಬರಕತ್ಬಿಟ್ಟವ. ಅದಕ್ಕೆಲ್ಲ ಟಕ್ಕರ್ ಕೊಡೋ ಶಕ್ತಿ ಸಾಮರ್ಥ್ಯ ದೇವರು ಕೊಡಕತ್ತಾನೆ. ಯಾಕೋ ನನಗೆ ಹೆಂಗೆ ಬರುತ್ತೆ ಹಂಗಂಗೆ ನಿಭಾಯಿಸೋ ಶಕ್ತಿ ಅಂತೂ ತುಂಬಕತ್ತಾನ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬಾಳೆ ಬೇಸಿಗೆ ಬಂದು ನೋಡ್ರಿ, ಇಲ್ಲಿ ರಿಕ್ಷಾ ಹಿಡ್ಕೊಂಡು ಹೋಗ್ಬೇಕು. ಯಜಮಾನ್ರು ಇದ್ದರು, ಅವ್ರದ್ದು ಏನೋ ಕೆಲಸ ಐತಂತ ಟೈಮ್ ಇಲ್ಲ ಅವರಿಗೆ ಬಿಡಕ್ಕೆ. ಹಾಗಾಗಿ ನಾನೇ ಈಗ ರಿಕ್ಷಾ ಹಿಡ್ಕೊಂಡು ಹೋಗ್ತೀನಿ ರೀ. ಹುಡುಗರು ಮನೆಗೆ ಬಿಟ್ಟಿನಿ ಫ್ರೆಂಡ್ಸ, ಇಬ್ಬರು ಇರ್ತಾರೆ. 9ಕ್ಕೆ ಬರ್ತಿದ್ರು ಶಾಲೆಗೆ ಹೋದ್ರೆ. 9:15 ಆಗೈತಿ ಈಗ. ಮಮ್ಮಿಗೆ 10 ಗಂಟೆಗೆ ಬಿಡ್ತೀನಿ ಅಂದಿದ್ದೆ. ನಾನು ನಾಷ್ಟ ಮಾಡಲಿಲ್ಲ ರೀ. ಅದೇ ಹೇಳ್ದಂಗೆ ಗೊತ್ತಾಗುತ್ತೆ ನಾಷ್ಟ ಮಾಡೋದು. ಮಲ್ಯಂಗುಡಿ ನೋಡಿರಿ, ಆರತಿ ನಡೆದದ. ಒಳ್ಳೇದಲ್ಲಿ ಹೋಗುವಂಥ ಕೆಲಸ ಯಶಸ್ವಿಯಿಂದ ಆಗಲಿ. ಒಳ್ಳೇದು ಮಾಡಪ್ಪ ಅಪ್ಪ ಮಲ್ಲಯ್ಯ. ಇವಾಗ ಹೋಗಿ ಬರಮ್ಮಂತ್ರಿ ಫ್ರೆಂಡ್ಸ. ರಿಕ್ಷಾ ಹಿಡ್ಯಾನು. ಹುಡುಗರು ಚಂತಾನೆ ಹೆಂಗಿರ್ತಾವೆ. 4-5 ಗಂಟೆ ಆಗುತ್ತೆ ಅವಳು ಬರ್ಬೇಕಂದ್ರೆ. ನಾನು ಬಿಜಾಪುರಕ್ಕೆ ಮುಟ್ಟಿ ಮಮ್ಮಿ ಭೇಟಿಯಾಗಿ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಜಳಕಿಗೆ ಬಂದು ಇನ್ನೊಬ್ಬರು ಸಿಸ್ಟರಿಗೆ 2 ಸೀರೆ ಅದಾವ್ರಿ ಆರ್ಡ್ರು. ನಿನ್ನೆ ಏನಾಯಿತು ನಿಮ್ಗೆ ಹೇಳ್ತೀನಿ ಕತೆ. ಈಗ ರಿಕ್ಷಾ ಹಿಡ್ಯಾಮಂತ ಬಸ್ ಸ್ಟ್ಯಾಂಡಿಗೆ. ಸ್ಟ್ಯಾಂಡ್ ಹತ್ರ ಬಂದೀನಿ ರೀ. ಫುಲ್ ಒಳಗೆ ಹೋಗಲಿಲ್ಲ. 10 ರೂಪಾಯಿ ಅಂದರು. ಸ್ವಲ್ಪ ಹೊರಗೆ ಬಿಟ್ಟಾರ. ಈಗ ಇಲ್ಲಿಂದ ಇದು ಕ್ರಾಸ್ ಮಾಡ್ಬೇಕು, ರೋಡ್ ಕ್ರಾಸ್ ಮಾಡಿ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕು ನೋಡ್ರಿ. ಸ್ವತಃ ರಿಕ್ಷಾ ಮಾಡ್ಕೊಂಬಂದ್ರೆ 30 ರೂಪಾಯಿ 40 ರೂಪಾಯಿ ಹಿಂಗೆ ತೊಗೊತಿದ್ರು. ಬೆಳಗ್ಗೆ ಚಾ ಗೀ ಕುಡಿದ್ರೆ ನಂಗೆ ಉಲ್ಟಿ ಆಗುತ್ತೆ ರೀ. ಖಾಲಿ ಹೊಟ್ಟೆ ತುಂಬ ನಾಷ್ಟ ಊಟ ಮಾಡಿ ಹತ್ತಿದ್ರೆ ಏನು ಅನ್ಸಲ್ಲ. ಚಾ ಗೀ ಕುಡಿದು ಹತ್ತಿದ್ರೆ ಉಲ್ಟಿ ಆಗುತ್ತೆ. ಹಾಗಾಗಿ ನಾ ಹಂಗೆ ಹೋಗೋದೇ ಬೇಸಿ ಖಾಲಿ ಹೊಟ್ಟಿಲೆ. ಈಗ ಈ ಕಡೆಯಿಂದ ಆ ಕಡೆ ರೋಡ್ ದಾಟಿ ಹೋಗ್ಬೇಕು ನೋಡ್ರಿ. ಸೊ ಹೋಗೋಣ ಅಂತ ಬರ್ರಿ. ನಂಗೆ ಭಯ ಆಗ್ತೈತೆ ರೀ ರೋಡ್ ದಾಟಕ್ಕೆ. ಯಾರೋ ಒಬ್ರಿದ್ರೆ ಅವ್ರು ಕೈ ಹಿಡ್ಕೊಂಡು ಹೋದ್ರೆ ಒಂಥರ ಧೈರ್ಯ. ಪಿಲ್ಲನಾದ್ರೂ ಕರ್ಕೊಂಬರ್ಬೇಕಂತ ಅಂದ್ಕೊಂಡೆ ಫ್ರೆಂಡ್ಸ. ಬಚ್ಚಾದ್ರಿ
ಮಾಡೋದು ಹೈರಾಣ ಬಿದ್ದು 100-200 ಸಂಬಂಧ ಚಂದನ ಬಡ್ದಿಡ್ತೀನಿ. ಹಾಗಾಗಿ ಮತ್ತು ಪಿಲ್ಲನ್ ಕರ್ಕೊಂಬಂದ್ರೆ 500 ರೂಪಾಯಿ ಬೇಕು ರೀ ಅವನಿಗೆ. ಯಾಕಂದ್ರೆ ಅವ ಸುಮ್ಕೊಂಡ್ರಲ್ಲ ಎಲ್ಲ ಬಿಡ್ತಾನೆ ರೀ ಅವ ಬಸ್ನ್ಯಾಗ ಬಂದು ಅದು ಕುರ್ಕುರಿ ತಿಂಡಿ ಪಂಡಿ ಅಂತೇಳಿ 500 ರೂಪಾಯಿ ಗಳಿಸ್ಬೇಕಂದ್ರೆ ಎಷ್ಟು ಹೈರಾಣ ಮಾಡ್ತೀನಿ. ಸ್ವಲ್ಪ ಬಿಸ್ನೆಸ್ಸಿನ ಸಂಬಂಧಪಟ್ಟ ಕೆಲ್ಸದ ಮ್ಯಾಗ ಹೊಂಟಿನಲ್ಲ. ಈ ಊರಿಗೆ ಮದುವೆಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಅದು ಬೇರೆ ರೀ. ಇವಾಗ ಬಿಸ್ನೆಸ್ ಸಂಬಂಧ ಅಂತಂದ್ರೆ ಎಲ್ಲ ಲೆಕ್ಕ ಹಾಕಿ ಮಾಡಬೇಕು. 1 ರೂಪಾಯಿದು ಇನ್ವೆಸ್ಟ್ ನಾನು ಹಾಕ್ಬೇಕಂದ್ರೆ ಅದರಿಂದ ಅಷ್ಟು ನಾನು ಬೆವರು ಸುರಿಸಿ ದುಡಿಯಾಕತ್ತೀನಿ, ಅಷ್ಟು ಕಷ್ಟಪಡಾಕತ್ತೀನಿ. ಅದಕ್ಕಂತೇಳಿ ಸ್ವಲ್ಪ ಲೆಕ್ಕ ಹಾಕಿ ಮಾಡೋದಾಗೈತೆ ರೀ. ಹೊಳ್ಳಿ ಬರ್ತೀನಿ ರೀ ಸಾಯಂಕಾಲ ತನಕ. ಅದಕ್ಕಂತೇಳಿ ಇಬ್ಬರನ್ನ ಮನೆಯಾಗ ಬಿಟ್ಟು ಹೊಂಟೀನಿ. ಜೀವ ಒಂಥರ ತಳಮಳ ಹಾಕತ್ತದ ನೋಡ್ರಿ. ಸಂಸಾರ ದಾಳಿ ಹೊಡಿಲಿ ತಿಪ್ಪಲು ಸಂಬಂಧ ಹೆಂಗೆಲ್ಲ ನಮ್ಗೆ ಹೈರಾಣ ಬರ್ತಾವೆ ಹೆಣ್ಮಕ್ಳ ಜೀವನಕ್ಕೆ ಅಂತೇಳಿ. ಸೊ ಜಂಟಿ ಹೋರಾಟದೊಳಗೆ ಒಂಟಿ ಪಯಣ ಅನ್ನೋ ಥರ ನನ್ನ ಲೈಫ್ ಐತಿ ಸದ್ಯಕ್ಕೆ. ಸೊ ಪರವಾಗಿಲ್ಲ, ಎಲ್ಲ ಒಂದು ಕಡೆ ಹೋಪು ಕೂಡ ಐತಿ. ನಿಧಾನವಾಗಿ ಜೀವನ ಸಾಗ್ತಾ ಐತಿ. ಬರೀ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಮ್ಮ. ಬಸ್ನಾಗ ಕೂತೀನಿ ರೀ. ಬಿಜಾಪುರ ಬಸ್ಸು ಡೈರೆಕ್ಟ್ ಹಳೆ ಬಸ್ ಸ್ಟ್ಯಾಂಡ್ಗೆ ಸಿಕ್ಕೈತಿ. ಇನ್ನೂ ಟಿಕೆಟ್ ತೆಗ್ದಿಲ್ಲ. ಸೊ ಕೂತೀನಿ. ಭಾಳ ಗದ್ದಲ ಅದು ಏನಿಲ್ಲ ಬಸ್. ಅಲ್ಲೊಬ್ರು ಅದರ. ಆ ಕಡೆ ಕುಂತಿದ್ದೆ ನಾನು. ಅಲ್ಲಿ ಬಿಸಿಲು ಬಂತ್ರಿ. ಆ ಕಡೆ 2 ಇದ್ದು ಸೀಟಿಗೆ ಕೂತಿದ್ದೆ. ಅಲ್ಲಿ ಬಿಸಿಲು ಬಂದಾಗ ಈ ಕಡೆ ಬಂದೆ ನೋಡಿ. ಬಿಜಾಪುರಕ್ಕೆ ಇವಾಗ ಜರ್ನಿ. ತುಂಬ ಜನ ಬಿಜಾಪುರದವರು ಬ್ಲಾಗ್ ನೋಡ್ತಿರ್ತೀರಿ. ಬಿಜಾಪುರದಾಗೂ ಒಬ್ಬರು ನಮ್ಮ ಅಕ್ಕ ಅದಾರ. ಅವರಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಫ್ರೆಂಡ್ಸ. ಕೆಲಸ ಇರ್ತೈತಿಲ್ಲ, ಅಷ್ಟು ಪೂರ್ತಿ ಬರ್ತೀನಿ. ನಮ್ಮ ದೊಡ್ಡಪ್ಪನ ಮಗಳು ಅದರ, ನಮ್ಮ ಸಂಬಂಧಿಕರು ಭಾಳ ಜನ ಅದಾರ ಬಿಜಾಪುರದಾಗ. ಇದು ರಿಲೇಟೇಷನ್ ನೋಡ್ರಿ. ನಮ್ಮ ಗಂಗು ಅಕ್ಕನೂ ಬಿಜಾಪುರದಾಗ ಇರ್ತಾಳೆ. ಬೈತಾಳ್ರಿ ವಿಡಿಯೋ ನೋಡಿದ್ಲಂದ್ರೆ, ಡುಮ್ಮವ್ವ ಅಲ್ಲೇ ಹೋಗಿ ಅಲ್ಲೇ ಬರ್ತಿದ್ದಿ, ಮನೆಗೆ ಬಂದಿಲ್ಲ ನೀ ಅಂತೇಳಿ. ಬಟ್ ಖಾಸ ಮನೆಗೋಸ್ಕರ ಹೋದ್ರೆ ಟೈಮ್ ಸಾಲತ್ತೆ ರೀ. ಇದೇನು ಈಕೆ ನಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಟೈಮ್ ಸಾಲಲ್ಲ. ಹುಡುಗರನ್ನ ಬಿಟ್ಟು ಬಂದಿನಲ್ಲ, ಅದಕ್ಕಂತೇಳಿ ಮತ್ತೆ ಹಿಂಗೆ ಯಾವಾಗಾರ ಹೋದ್ರೆ ಇದು ಮಾಡಿದ್ರೆ ಆಯಿತು. ಬರೀ ನನಗೆ ಕರಿತಾಳ್ರಿ ಅಕ್ಕಗೆ 2 ಸರಿ ಬಾ ಅಂದಿನಿ. 1 ಸರಿನೂ ಬರೋಂಗಿಲ್ಲ. ಉಡ್ದಟ್ಟಿಗೆ ಹೋಗ್ಬಂದಾಳ್ರಿ, ಮನೆ ಒಪ್ನಿಗೆ ಹೋಗ್ಬಂದ. ಅದು ಮುಂಜಾನೆ ಬಂದು ಸಂಜೆಗೆ ಹೋಗೋದು. ಜೀವನ ಮದುವೆ ಆಗಿ ಸಂಸಾರ ಜಂಜಾಟಕ್ಕೆ ಬಿದ್ರೆ ಅಕ್ಕ ತಂಗಿಯರೆಲ್ಲ ಒಂದು ಥರದ್ದು ಈ ಟ್ರ್ಯಾಕ್ ಸಿಕ್ಕೊಂಡ್ಬಿಡ್ತೀವಿ ನೋಡಿ. ಬಿಟ್ಟು ಹೋಗೋದಾಗಲ್ಲ, ಬಿಟ್ಟು ಬರೋದಾಗಲ್ಲ. ಏನಾರ ಒಂದು ನಿಮಿತ್ತಕ್ಕೆ ಬರೋದಾಗುತ್ತೆ, ಹೋಗೋದಾಗುತ್ತೆ. ಹೌದಿಲ್ಲ? ಸೀರೆ ಇಲ್ಲೇ ಬಾಜು ಕಿಟ್ಟೊಂಗೆ ಕೂತೀನಿ ರೀ. ನನಗೆ ಭಾಳ ಭಯ ಎಲ್ಲಿ ನಿದ್ದೆ ತುತ್ತು, ಅಲ್ಲಿ ಯಾರು ಒಯ್ತಾರೋ ಏನೋ ಒಂಥರ ಬುಗುಲು ಭಯ. ಮೊದಲು ಇಷ್ಟು ಅಡ್ಡಾಡ್ಲಾರ್ದಕ್ಕೆ ಈಗ ಅಡ್ಡಾಡಕತ್ತೀನಿ ಅಂದ್ರೆ ಅದು ನನಗೆ ಖುಷಿ ಐತೆ ಬಿಡ್ರಿ. ಬಟ್ ಆದ್ರೂ ಸ್ವಲ್ಪ ಏನಂತಾರೆ ಇರ್ತದಲ್ಲ ಮನಸ್ಸಿನೊಳಗೆ ಒಂದು ಸ್ವಲ್ಪ ಭಯ ಅನ್ನೋದೈತ್ರಿ. ಲಗುಟ್ಟಿದ್ದೀನಿ. ಈಗ ಆಕೃತಿ ಬಂದಾವು. ನಾಷ್ಟ ಮಾಡಿದ್ರೆ ನೀರು ಸಮಯ ಏನೂ ಕುಡ್ದಿಲ್ಲ ರೀ. ಚಹಾ ಕುಡಿದ್ರಂತೂ ಉಲ್ಟಿನೇ ಆಗ್ಬಿಡುತ್ತೆ ಲಗುಟ್ ಪಿಟ್ಟಾಗಿ. ಅದ್ರ ಈಗ ಬ್ಯಾಸಿಗೆಗೆ ಮತ್ತಿಟ್ಟು ಒಮ್ಮೆ ಅಲ್ಲೇ ಹೋಗಿ ಏನಾದರೂ ಸ್ವಲ್ಪ ಮಮ್ಮಿ ಜೊತೆಗೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹಂಗೆ ಬಂದೀನಿ. ಮಮ್ಮಿನೂ ಹಂಗೆ ಬಿಟ್ಟಿರ್ತಾರೆ, ಅವರು ಏನು ಮಾಡಿರಂಗಿಲ್ಲ. ನಾನು ಸಂಬಂಧ ಪಾಪ ಅವರು ಬಡ್ದಾಡ್ದಾಗೈತೆ ನೋಡ್ರಿ ಜೀವನದಾಗ ಮಗಳ ಸಂಬಂಧ. ಈಗ ಬಿಜಾಪುರ ಬಸ್ ಸ್ಟ್ಯಾಂಡೊಳಗೆ ಬಂದು ಕೂತೀನಿ ನೋಡ್ರಿ. ಮಮ್ಮಿ ಇನ್ನೂ ಬಂದಿಲ್ಲ. ಇನ್ನೊಂದು 15 ನಿಮಿಷದಾಗ ಬರ್ಬೋದು ಮಮ್ಮಿ. ಒಂದು ನಂದ ಬಸ್ ಸ್ವಲ್ಪ ಮುಂದೆ ಬತ್ತು. ಇಬ್ಬರು ಒಂದೇ ಟೈಮಿಗೆ ಬಿಟ್ಟಿರಿ, ನಾನು ಮತ್ತು ಮಮ್ಮಿ. ಅಂದರು ಅಲ್ಲಲ್ಲೇ ಜಾಸ್ತಿ ಸ್ಟಾಪ್ ಆಗ್ತಾವಲ್ಲ. ಮಮ್ಮಿಗೆ ವೇಟ್ ಮಾಡ್ಕೊತ ಕೂತೀನಿ ನೋಡ್ರಿ. ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ್. ಶರಮ್ಮ ಬಿಸಿಲ ಮಳ್ಳತ್ತು ಬಂದಾವ ನೋಡ್ರಿ ಶರಮ್ಮ. ಬರೀ ನನಗೂ ಇಷ್ಟ ಆಗೈತಿ ಫ್ರೆಂಡ್ಸ. ಪುರಿ ತೊಗೊಂಡಿನಿ, ಪಲಾವು. ಮೊದಲು ಹೊಟ್ಟೆ ಸಮಾಧಾನ ಮಾಡ್ಕೊಂಡು ಆಮೇಲೆ ಸಿಗ್ತೀವತ್ತ. ಸ್ವಲ್ಪ ನಾಷ್ಟ ಮಾಡ್ಕೊಂಡಿವ್ರಿ. ನಾಷ್ಟ ಮಾಡ್ಕೊಂಡು ಬರೀ ನೀರಾಗ ಕುಡ್ಸುತ್ತೆ ನೋಡ್ರಿ. ಮಮ್ಮಿ ಅಂತ ಏನು ಹೆಚ್ಚಿಗೆ ತಿನ್ನಲೇ ಇಲ್ಲ. ನನಗೆ ಹಾಕಿದ್ಲು ಪಲಾವ್ ತೊಗೊಂಡಿದ್ದು. ಸೊ ಈಗ ಮತ್ತೆ ಒಳ್ಳೆ ಊರಿಗೆ ಹೋಗೋದು ನೋಡ್ರಿ. ಚುರ್ಮುಲಿ ಚೀಲ ತೊಗೋಬೇಕಂತ ಅಂದ್ಕೊಂಡೆ. ಈ ಬಿಸಿಲಾಗ ಬೇಡಪ್ಪ ಬೇಡ, ಸುಮ್ಮ ಅಷ್ಟೇ ಮಾಲ್ ತೊಗೊಂಡು ಹೋದ್ರೆ ಆತ ನಂಗೆ ಅನ್ಸಕತ್ತದ್ರಿ. ಕಂಡಾಪಟ್ಟಿ ಬಿಸಿಲ, ರಣ ಬಿಸಿಲ ಬಿಜಾಪುರ ನೋಡ್ರಿ. ಇದು ಮಮ್ಮಿಗೆ ಅಲ್ಲೇ ಕುಂದ್ರಿಸ್ತೀನಿ. ನಾನು ಹಂಗೆ ಈ ಕಡೆ ಬಾತ್ರೂಮಿಗೆ ಹೋಗಿ ರಿಟರ್ನ್ ಹೊಂಟಿ ನೋಡ್ರಿ. ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಅಂತೇಳಿ ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು
ಮಮ್ಮಿ ಬಂದ್ರೆ ನೋಡ್ರಿ ಬೆಟ್ಟ ಆದ್ವಿ ಮತ್ತು ಮಮ್ಮಿ ಆ ಕಡೆನ ಈ ಕಡೆ. ನಾವೊಂದು ತೀರ ನೀವೊಂದು ತೀರ ಅಂತೇಳಿ ಟಚಿಂಗ್ ನೋಡ್ರಿ. ಬಿಜಾಪುರ್ಲಿಕ್ಕ ಆಕಿ ಸಲ್ಲಾಪುರ್ಲಿಂದ ಬಂದು ಬಿಜಾಪುರಕ್ಕೆ ಟಚ್, ನಾನು ಆಲ್ದೊಳ್ಳಿಂದ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡಿಗೆ ಟಚ್. ಈಗ ಆಕಿ ಈ ಕಡೆ, ನಾನು ಈ ಕಡೆ. ನಿಮ್ಮ ಸಲುವಾಗಿ, ಸಬ್ಸ್ಕ್ರೈಬರ್ ಸಲುವಾಗಿ, ಯೂಟ್ಯೂಬು ನೋಡೋರ ಸಲುವಾಗಿ, ಜೀವ ಇರೋತನ ಕಷ್ಟ ಸುಖ ಬರ್ತೈತಿ. ಮಕ್ಕಳು ತಂಗಿದಾರು ಅಕ್ಕದೇರು ತಾಳಿ ಸರ ಸೀರೆ ಬೇಡ್ತಾರಂದ್ರೆ ಎಲ್ಲರ ಸಲುವಾಗಿ ಬರಬೇಕಲ್ಲ. ಅದಕ್ಕೆ ಬಂದೀನಿ, ತಂದೀನಿ, ಕೊಟ್ಟೀನಿ, ನಿಮಗೆ ಕಳಿಸ್ತಾಳೆ. ನೀವೆಲ್ಲ ಹಾಕ್ಕೊಂಡು ಉಟ್ಕೊಂಡು ತೊಟ್ಕೊಂಡು ಎಂಜಾಯ್ ಮಾಡಿರಿ. ಸೀರೆ ತೊಗೊಳ್ರಿ ಓದಿ ಹಬ್ಬಕ್ಕೆ. ಬೇವು ಬೆಲ್ಲ ಸೀರೆ ತೊಗೊಂಡು ಸೀರೆ ಉಟ್ಕೊಂಡು ನಾವು ನೀವು ಕೂಡ ಬೇವು ಬೆಲ್ಲ ಆಗಿಬಿಡೋಣ. ಓಕೆ ಬಾಯ್. ಹತ್ತು ಬಿಡಿ ಬಸ್. ಬಿಸಿಲು ಭಾಳ ಐತ್ರಪ್ಪ. ದೇವಳ ಬಸ್ ಒಂದಾಗನೂ ಒಂದು ಇದ್ದೇ ಇರ್ತಾವ್ರಿ, ಈಗೇನು ಚಿಂತಿಲ್ಲ. ಅಲ್ಲಿ ಆ ಕಡೆ ಸೀರೆ ಪಾರ್ಸಲ್ ಮಾಡಕ್ಕೆ ಮಮ್ಮಿ ಒಯ್ಯಾಕತ್ತಾರ ನೋಡ್ರಿ. ಇಲ್ಲ ಇದು ಮಮ್ಮಿ ಈಗ ಹಾಂ ಮುದ್ದೆ ಒಳನೆ ಖಾಲಿನೇ ಐತೆ ನೋಡು. ಬಾಯ್ ಬಾಯ್. ಹಾಂ ನಂದು ಇಷ್ಟೆಲ್ಲ ಇನ್ನೂ ಐತ್ರಿ ಮಾಲ. ಮಮ್ಮಿ ಬಸ್ ಹತ್ತಾರ ನೋಡ್ರಿ. ನಡಿ ನಡಿ. ಹಾಂ ನಾ ಓದ್ತೀನಿ ನಡಿ. ಯವ್ವೋ ಏರೋದು ಇಳಿಯೋದು ಹೈರಾಣ ಜೀವ. ನನ್ನ ಸಂಬಂಧ ಬಂದ ನೋಡ್ರಿ ಬಡ್ದಾಡಿ ಫ್ರೆಂಡ್ಸ. ನಡಿ ಟಾಟಾ. ನಡಿಲಿ, ಈ ಕಡೆ ಬಿಸಿಲು ಬರ್ತಾರ. ಆತ ಅಂದ್ರೆ ಬಾಯ್ ಬಾಯ್ ಬಾಯ್. ಓಲಾ ಎಲ್ಲರೂ ತಿರುಪತಿ ಬರೋರು ನನ್ನ ಜೋಡಿ ಬರ್ರಿ. ವೆಂಕಟರಮಣ ದರ್ಶನ ಮಾಡ್ಕೊಂಡು ಬರೋಣ. ಹಾಂ ತಿರುಪತಿ ಹೋಗಿ ಬರೋತನ ಎಲ್ಲರಿಗೆ ಹಾಯ್. ಸರಿ ಸರಿ ಬಾಯ್. ಡೈರೆಕ್ಟ್ ಈಗ ಸೊಲ್ಲಾಪುರಕ್ಕೆ ಬಂದೀನಿ ರೀ. ಯಜಮಾನ್ರಿಗೆ ಕಾಲ್ ಮಾಡೀನಿ ಬರ್ತೀನಿ ಅಂತ ಹೇಳಾರ. ಇಲ್ಲಿ ಬಂದು ಕೂತೀನಿ ನೋಡ್ರಿ. ಇಲ್ಲಿ ಸದ್ಯಕ್ಕೆ ಅವ್ರು ಬರೋ ತನಕ ಒಂದು 10 ನಿಮಿಷ ವೇಟ್ ಮಾಡ್ಬೇಕು ರೀ. ಹೊರಗೆ ಹೋದ್ರೆ 10 ರೂಪಾಯಿ ರಿಕ್ಷಾದಾಗ ಹೋಗ್ಬೋದು. ಸೊ ಮಾಡಂಗೆ ಮಾಡಿದೆ ಫೋನ. ಬೆಳಗ್ಗೆ ಅಂತೂ ಬಂದಿಲ್ಲ, ಈಗ ಬರ್ತಾರನ್ನೋದು ನೋಡಮಂತೇಳಿ. ಯಾಕಂದ್ರೆ 10 ರೂಪಾಯಿ ಐತೆ ನನ್ನ ಬಳಿ ಸದ್ಯಕ್ಕೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಓನ್ಲಿ 10 ರೂಪಿ. ಆನ್ಲೈನ್ದಾಗ ಚೂರು ಅದಾವು, ಬಟ್ ಕ್ಯಾಶ್ 10 ರೂಪಾಯಿ ಐತಿ. ಪಾಕೆಟ್ ಖಾಲಿ ಆಗ್ಬಾರ್ದು, ಅದಕ್ಕಂತೇಳಿ ಲಕ್ಷ್ಮಿ ಯಾವಾಗಲೂ ನಂಬಲ್ಲಕ್ಕೆ ಇರ್ಬೇಕು ರೀ ಫ್ರೆಂಡ್ಸ್. ಪೂರ ಪಾಕೆಟ್ ಖಾಲಿ ಮಾಡ್ಕೊಂಡು ಅಡ್ಡಾಡಬಾರ್ದಂತ ಪರಸ್ನ್ಯಾಗ, ಅದಕ್ಕಂತೇಳಿ. ಸೊ ಹಂಗೂ ಹಿಂಗೆ ಮಾಡಿ ಒಟ್ಟು ಊರು ಮುಟ್ಟಿದ್ದೆ ನೋಡ್ರಿ. ಈಗ ಕೂತಿರ್ತೀನಿ ಒಂದು ಸ್ವಲ್ಪ. ಎಲ್ಲೆಲ್ಲೋ ಸಾಗುತ್ತಿದೆ ನಮ್ಮ ಪಯಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಂದ್ರು ನೋಡ್ರಿ ಅಪ್ಪ ಮಗ. ಹೋಗೋಣಂತ ಬರ್ರಿ. ನೀ ಬಂದಿಯಪ್ಪು, ನೀ ಬಡ ದೊಡ್ಡ ಬಡಪ್ಪ. ನೀ ನನ್ನ ಕರ್ಕೊಂಡು ಹೋಗೋದು ಬಿಡೋದು ಮಾಡತ್ತಿ. ನಾ ಎಲ್ಲಿ ಕುಂದ್ರಲಿ? ಮನೆಗೆ ಬಂದು ಕೈಕಾಲು ಮುಖ ತೊಗೊಂಡು ಪುರ್ಸತ್ ಇಲ್ಲಾರ್ದ ಬಿಸಿ ಐತ್ರಿ. ಬಿಸಿ ಅಮೌಂಟ್ ತುಂಬಬೇಕು. 2 ಬಿಸಿ ಮಾಡೀನಿ. ಒಂದು ಪಾರ್ಟಿ ಇರೋವಂಥ ಬಿಸಿ, ಕಿಟಿ ಪಾರ್ಟಿ ಇರೋವಂಥದ್ದು, ಇನ್ನೊಂದು ಕಿಟಿ ಪಾರ್ಟಿ ಇರದೇ ಇರುವಂಥದ್ದು, ಅಂದರೆ ಬರೀ ಅಮೌಂಟ್ ಜಮಾ ಮಾಡುವಂಥದ್ದು. ಸೊ ಈಗ ಹೊಂಟಿ ನಾನು ಕಿಟಿ ಪಾರ್ಟಿಗೆ. ಬಿಸಿ ಆಂಟಿಗಳು ಅದಾರ ನೋಡ್ರಿ ಫ್ರೆಂಡ್ಸ್, ನೀವು ನೋಡಿರಿ. ನನಗಿನ್ನ ಸೀನಿಯರ್ಸ್ಗಳು ಎಲ್ಲರದು.
ಬೆಳಗ್ಗೆ ಬಿಟ್ಟೇಕಿ ಈಗ ಬಂದು ಕೈಕಲ್ ಮರಿ ತಕ್ಕೊಂಡು ಪುರ್ಸತ್ಗಿಲ್ಲದ ಹೊಂಟಿ ನೋಡ್ರಿ. ಸರಿಗೂ ಹೋಗೋಕ್ಕಾಗಿಲ್ಲ, ನಾನು ಊರ ಕಡೆ ಹೋಗಿದ್ದೆ. ಈ ಸರಿಗರ ಈಗ ಬಂದೀನಿ ರೀ, ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್. ಹೋಗೋಣಂತ ಬರ್ರಿ. विष्णु सजोषसे वर्धन्तु वाङ्गिरः दुम्ने वाजे विरागतं वाजश्च मे प्रसवश्च मे प्रयतिश्च मे प्रसिद्धिश्च मे धीतिश्च मे क्रतुश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे सुवश्च मे प्राणश्च मे पाणः च मे व्यानश्च मे सुच मे चित्तं च मे आदिकञ्च मे वाक् मे चक्षुश्च मे श्रोत्रश्च मे दशश्च मे बलञ्च मा ओजश्च मे आयुश्च मे जरा च मा आत्मा च मे तनुश्च मे शर्म च मे वर्म च मे नानि च मे स्थानि च मे परमुषि च मे शरीराणि च मे इति प्रथमोऽनुवाकः। ॐ ज्येष्ठं च आधिपत्यं च मे मनुश्च मे भामश्च मे अमश्च मे अमश्च मे जयमा च मे महिमा च मे वरिमा च मे प्रतिमा च मे वश्मा च मे द्रव्या च मे वृद्धं च मे वृद्धिश्च मे सत्यं च मे श्रद्धा च मे जगच्च मे धनं च मे वशश्च मे कृषिश्च मे क्रीडा च मे मोदश्च मे जातं च मे जनिषमाणं च मे सुकृतं च मे सुकृतं च मे वित्तं च मे वैद्यं च मे भूतं च मे भविष्यच्च मे सुगं च मे सुपतं च मे वृद्धं च मे वृद्धिश्च मे क्लन्दं च मे. ನಮ್ಮ ಟ್ರೆಡಿಷನಲ್ ಊಟ ನೋಡ್ರಿ, ಮುದ್ದೆ ಫ್ರೆಂಡ್ಸ. ಅದು ಒಂಥರ ಸ್ಪೆಷಲ್ ಮಸಾಲೆ ಮುದ್ದೆ ಅಂತಲೇ ಹೇಳ್ಬೋದು. ಪಲ್ಯ, ಅನ್ನ ಮತ್ತು ಹೋಳ್ಗೆ ನೋಡ್ರಿ. ಇದು ಹೋಳ್ಗಿನೂ ಕೂಡ ಸ್ಪೆಷಲ್ಲು. ದಪ್ಪಾಟಿ, ಖವ ಹೋಳ್ಗೆ ನೋಡ್ರಿ. ಖವ ಹೋಳ್ಗೆ, ದಪ್ಪಾಟಿ, ಕಟ್ಟಿನ ಸಾರು, ಮೊಸರು, ಚಟ್ನಿ. ಮಸ್ತಾಗಿತ್ತು ಊಟ. ಭಾಳ ರುಚಿ ಇತ್ತು ಊಟ. ನಮ್ಮ ಟ್ರೆಡಿಷನಲ್ಲ ಊಟ ಅಂತೂ ಆಯ್ತು ರೀ. ಈಗ ಬಿಸಿದ ಅಮೌಂಟ್ ತುಂಬಿ ಮನೆಗೆ ಹೊಂಟೀನಿ. ಹೊಳ್ಳಿ ಮಲ್ಲೆಂಗುಡಿಗೆ ಹೋಗ್ಬೇಕು ಸೋಮವಾರ. ಪ್ರತಿ ಸೋಮವಾರಕ್ಕೂ ಮಲ್ಲೆಂಗುಡಿಗೆ ಹೋಗ್ತೀನಿ. ತುಪ್ಪದ ದೀಪ ಹಚ್ಚಿ ನೀರು ಹಾಕಿ ಬರ್ತೀನಿ. ಬರ್ರಿ ಇವಾಗ ಅಲ್ಲಿಷ್ಟು ಹೋಗಿ ಬರ್ತೀನಂತ. ಹೋಗೋಣ ಬರ್ರಿ ಮನೆಗೆ. ಮಮ್ಮಿ ನೋಡ್ರಿ 4 ಈ ಥರ ನಾಷ್ಟಾ ಪ್ಲೇಟ್ ಕೊಟ್ಟು ಕಳ್ಸ್ಯಾರ. 2 ಬಿಸ್ಕಿಟ್ ನೋಡ್ರಿ. ಬ್ಯಾಡ ಅಂದ್ರೆ ಏನಾದರೂ ತಂದೆ ಕೊಟ್ಟ ಮಮ್ಮಿ. ಆಮೇಲೆ ಪುಳಿಯೋಗರೆ ಮಸಾಲ 1 2 3 4 5 ಪುಳಿಯೋಗರೆ ಮಸಾಲ ತಂದು ಕೊಟ್ಟಾರ ನೋಡ್ರಿ. ಥ್ಯಾಂಕ್ ಯು ಶರಮ್ಮ. ಹಾಗೆ ನಮ್ಮ ಜಳಕಿಗೆ ಹೇಳಿದ್ದೆ ನೋಡ್ರಿ, ಅದು ಸೀರೆ ಕೊಡೋಕೆ. ಅಕ್ಕನೂ ಕೂಡ ನೋಡ್ರಿ ಹುಡುಗರಿಗೆ ಬಿಸ್ಕಿಟ್ ಬ್ರೆಡ ಕೊಟ್ಟು ಕಳ್ಸ್ಯಾರ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಸಿಸ್ಟರ್ ಅವರೇ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಲ್ಲೆಮುಡಿಗೆ ಹೋಗಿ ಬಂದೆ ನೋಡ್ರಿ ಫ್ರೆಂಡ್ಸ. ಇವತ್ತಿನ ದಿನ ಇಷ್ಟು ಬ್ಯುಸಿ ಇತ್ತು, ಸಿಕ್ಕಾಪಟ್ಟೆ ಟಯರ್ಡ್ ಆಗೈತಿ. ಓಡಾಡಿ ಮಾಡಾದ್ಮ್ಯಾಗ ಏನೂ ಗೊತ್ತಾಗಲ್ಲ. ಅದು ಮಾಡಿ ಅದ್ರ ಕೆಲಸ ದಂಡಿಗೆ ಹಚ್ಚಿ ಸ್ವಲ್ಪ ಕುಂಡಿರ್ತೀವಲ್ಲ, ಅವಾಗ ಮೈಯೇನು ಬ್ಯಾನಿ ಬೆಸರಿಕೆ ಹೇಳ್ತಾವು. ನಾವ ಹೆಂಗೆ ಅಂತೀವಿ, ನಮ್ಮವ ಹೆಂಗೆ ಮಾಡಿರಬೇಕು. ಇವಾಗ ಅಯ್ಯೋ ಯಾವ ಥರ ಎಲ್ಲ ಲೈಫ್ ಹೋಗಿರ್ಬೇಕಪ್ಪ ನಮ್ದು ಇಷ್ಟೆಲ್ಲ ಮಾಡತನ ಅಂತ ಅನ್ನಿಸ್ತದ. ನಮ್ಮ ಮಮ್ಮಿ ಧೈರ್ಯನೇ ನನಗೆ ಹೆಚ್ಚಿಂದು. ಯಾರೇ ಆಗಲ್ಲಕ್ಕ, ಹೆಣ್ಮಕ್ಳಿಗೆ ಒಂದು ತಾಯಂದಿರು ಅನ್ನೋರು ಒಂದು ಧೈರ್ಯ ಕೊಡ್ರಿ. ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತೀನಿ ಅನ್ನೋ ಛಲ ಇರ್ತೈತಿ. ಎಲ್ಲಕ್ಕಿಂತ ಹೆಚ್ಚಿಗೆ ಮದುವೆ ಆದ್ಮ್ಯಾಗ ಗಂಡ ಆಗಲಿ ಗಂಡನ ಮನೆಯವ್ರಾಗಲಿ ಆ ಹೆಣ್ಮಗಳಿಗೆ ಒಂದು ಮಾನಸಿಕವಾಗಿ ಒಂದು ಸದೃಢ ಮಾಡಿದ್ರೆ ಆ ಹೆಣ್ಮಗಳಿಗೆ ಏನೋ ಮಾಡೋ ಛಲ ಇರ್ತೈತಿ. ಆ ಹೆಣ್ಮಗಳು ಖಂಡಿತ ಮಾಡ್ತಾರ. ಸಪೋರ್ಟ್ ಮಾಡದೇ ಇದ್ರೂ ಕೂಡ ಯಾರನ್ನು ಕೂತ್ಕೊಂಡು ಆ ಮಾಡುವಂಥ ಕೆಲಸಕ್ಕೆ ಅಡ್ಡಿ ಆಗಬಾರ್ದು. ದಯವಿಟ್ಟು ಯಾರಾದರೂ ಗಂಡ್ಮಕ್ಳು ವಿಡಿಯೋ ನೋಡಕತ್ತಿದ್ರೆ ಇದು ಒಂದೇ ಕೇಳ್ಕೊತೀನಿ. ಸೊ ಹೆಣ್ಮಕ್ಳು ದಿನಾಚರಣೆ, ಮಹಿಳಾ ದಿನಾಚರಣೆ ಅಂತ 2 ಭಾಷಣ ಬೀಗೋದು, ಮನೆಗೆ ಬರೋದು, ಏನಂತೀವಿ ಆಡಾದ ಆಚಾರ ತಿನ್ನೋದು ಪತ್ನಿಕೆ ಅನ್ನಂಗೆ. ಸೊ ಆ ಥರ ಆಗಬಾರ್ದು. ಹೆಣ್ಮಕ್ಳನ್ನ ಬೆಳೆಸ್ರಿ, ಹೆಣ್ಮಕ್ಳನ್ನ ಉಳಿಸ್ರಿ, ಇಷ್ಟ ಕೇಳ್ಕೊಳ್ಳುವಂಥದ್ದು. ನಾವು ಮನೆಯಾಗ ಕೂತಲ್ಲೇ ಗೃಹಿಣಿಯರು ಕೂಡ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ಯೂಟ್ಯೂಬ್ ನಾನು ಬಂದೀನಿ. ಇವತ್ತು ಯೂಟ್ಯೂಬಿಂದ ನಾನು ಏನೆಲ್ಲ ಮುಂದುವರಿಕತ್ತೀನಿ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಕಾರಣ, ನನ್ನ ಧೈರ್ಯನೂ ಕಾರಣ, ನಮ್ಮ ತಾಯಿಯ ಒಂದು ಪ್ರೀತಿ. ಸೊ ತುಂಬ ನನ್ನ ಸಪೋರ್ಟರ್ಸ್ ಇಷ್ಟೆಲ್ಲ ಜನರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಲ್ ಅಂದ್ರೆ ಫುಲ್ ಟೈರ್ಡ್ ಆಗೈತಿ. ಇಷ್ಟೆಲ್ಲ ಎಫರ್ಟ್ ಹಾಕೋ ನಡುವ ಒಂದು ವಿಡಿಯೋ ಹಾಕಿ ಪಬ್ಲಿಕ್ನಾಗ ಹೋಗಿ ವಿಡಿಯೋ ಮಾಡ್ತೀನಂದ್ರೆ ಅದು ನನ್ನ ಧೈರ್ಯನ ನೀವೆಲ್ಲ ಮೆಚ್ಚಬೇಕು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗ್ನೊಂದಿಗೆ ಸಿಗೋಣ. ಧನ್ಯವಾದ.